ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಾವೆಲ್ಲರೂ ಈ ದೇಹದ ಜೊತೆಗೆ ಕೂಡಿ ಭಾಳ ಅಕ್ಕಲ್ಬುಕ್ಕಲಾಗ್ತಾ ಇದ್ದೀವಿ. ನಮ್ಮ ಭಾಷಾದಾಗ ಹೇಳೋದಿದು. ಈ ದೇಹದ ಜೊತೆಗೆ ದೇಹಕ್ಕೇನೋ ಸುಖ ಕೊಡಬೇಕು, ದೇಹಕ್ಕೇನೋ ಮಾಡಬೇಕು. ಇದು ಭಾಳ ನಮ್ಮಲ್ಲಿ ಹಪಹಪಿ. ಅದಕ್ಕೇನಾದರೂ ತೊಂದರೆ ಆದರೆ, ಅದಕ್ಕೇನಾದರೂ ಕೊರತೆ ಆದರೆ ಅದು ನಮ್ಮ ಒಂದು ಆ ಮನಸ್ಸಿಗೆ, ಆತ್ಮಕ್ಕೆ ಭಾಳಷ್ಟು ಘಾಸಿ ಮಾಡ್ಕೋತೀವಿ. ಹೆಂಗಂತಂದರೆ, ನಾವು ಅಂದರೆ ಯಾರು ಅಂದರೆ, ನಾವು ಅಂದರೆ ಶರೀರ ಅಲ್ಲ ಅಂತ ಹೇಳ್ತಾರೆ. ನಾವು ಅಂದರೆ ಆತ್ಮ, ನಾವು ಅಂದರೆ ಆತ್ಮ, ನಾವು ಅಂದರೆ ಶರೀರ ಅಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ನೋಡ್ರಿ, ತೋರಿ ಕೆಡುವ ದೇಹ ನಾನೆಂದು ನಂಬದಿರಾ ಮನವೇ, ತೋರಿ ಕೆಡುವ ದೇಹ ನಾನೆಂದು ನಂಬದಿರಾ ಮನವೇ, ತೋರುವ ಅರಿವು ನಾನೆಂದು ನಂಬು ಕಂಡೆಯ ಮನವೇ. ತೋರುವ ಅರಿವು ನಾನೆಂದು ನಂಬಬೇಕು ಅಂತ ಹೇಳ್ತಾರೆ. ಯಾವ ತೋರಿ ಕೆಡುವುದು ಮಾಯಾತ್ಮಕ, ತೋರಿ ಕೆಡುವುದದು ಮಾಯಾತ್ಮಕವಾದಿತ್ತು ಆದದ್ದು. ತೋರುವುದದು ನಿರುಪಾಧಿಕ, ಅದು ಯಾವ ಜಂಜಾಟ ಇಲ್ಲದ್ದು. ಉಪಾಧಿ ಅಂದರೆ ಜಂಜಾಟ, ನಿರುಪಾಧಿಕ ಅಂದರೆ ಯಾವ ಜಂಜಾಟ ಅಲಿಪ್ತವಾಗಿರುವಂಥದ್ದು. ಆ ನಿರುಪಾಧಿಕ ನಿಜಾನಂದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಂಡೆಯ ಮನವೇ. ಅದು ತೋರುವುದೇವದದ ಅದು ನಂಬು ಅಂತ ಹೇಳ್ತಾರೆ. ಅದನ್ನು ಹೆಂಗೆ ನಂಬಬೇಕ್ರಿ ನಾವು ಅಂತ ನೀವು ಅನ್ಬೋದು. ಕೆಲವೊಂದು ಭಾಳಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ ಮಹಾತ್ಮರು. ಅವಾಗ ಹೆಂಗಾಗಿರ್ತದಂದರೆ, ತನುವಿನಲ್ಲಿ ಹೊರೆ ಇಲ್ಲ, ಮನದಲ್ಲಿ ವ್ಯಾಕುಳವಿಲ್ಲ, ಭಾವದಲ್ಲಿ ಬಯಕೆ ಇಲ್ಲ, ಅರಿವಿನಲ್ಲಿ ವಿಚಾರ ಇಲ್ಲ, ನೋಡ್ರಿ, ನಿಜದಲ್ಲಿ ಅವಧಾನವಿಲ್ಲ, ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರಾಗಲಿಲ್ಲ, ಕಲ್ಲಿದೇವರ ದೇವ ನಿಮ್ಮಲ್ಲಿ ಬೆರೆಸಿ ಬೇರಿಲ್ಲದೆ ಇರ್ತೇನು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಲ ಸಿದ್ದರಾಮೇಶ್ವರ ಅಣ್ಣನ ಜೊತೆಗೆ ಹೊಂಟಿದ್ರು. ಕಂಬಾರ ಮನೆ ಹತ್ರದ ಹೊಂಟಿದ್ರು. ತಿಪ್ಪೇರುದ್ರ ಸ್ವಾಮಿಗಳು ಬರೀತಾರೆ, ಕಂಬಾರ ತಿದಿಯಲ್ಲಿ ಕೆಂಪಿಗೆ ಕಬ್ಬಿಣ ಕಾಸಿ ಬಡಿತಿದ್ರು ಅವರು. ಅಣ್ಣ 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 ಅಲ್ಲಿ ನೋಡು, ಬೆಂಕಿ ಏಟು ತಿಂತಾ ಇದೆ ಅಂದವ ಸಿದ್ದರಾಮ. ಅಣ್ಣ ಬೆಂಕಿ ಏಟು ತಿಂತಾ ಇದೆ. ಬೆಂಕಿ ಹಂಗೆ ಏಟು ತಿಂತದೋ ಅಂತ ಅವ ಬೊಮ್ಮಣ್ಣ ಅಂತಾನ ಅಣ್ಣ. ಆವಾಗ ಸಿದ್ದರಾಮೇಶ್ವರ ಅಂತ ಹೇಳ್ತಾರೆ, ನೋಡಣ್ಣ, ಆ ಬೆಂಕಿ ತಾನು ಸ್ವಂತಕ್ಕೆ ಏಟು ತಿನ್ನೋದಿಲ್ಲ, ಆ ಬೆಂಕಿ ಕಬ್ಬಿಣ ಜೊತೆಗೆ ಕೂಡ್ಯದಲ್ಲ, ಅದು ಕಬ್ಬಿಣ ಜೊತೆಗೆ ಕೂಡಿ ಅದು ಏಟು ತಿಂತಾ ಇದೆ ಅಂತ. ಅದಕ್ಕೆ ಆತ್ಮನು ದೇಹದ ಜೊತೆಗೆ ಕೂಡಿ ಏಟು ತಿಂತಾ ಇದೆ. ಅದಕ್ಕೆ ಅಂಥ ಒಂದು ಆತ್ಮ ಅಲಿಪ್ತ ಅನ್ನುವಂಥದ್ದು ನಾವು ಯಾವಾಗಲೂ ಸ್ಮರಿಸ್ಕೊಳ್ಬೇಕು. ಹ್ಯಾಂಗ್ರಿ ಅಂತ ಕೇಳಿದ್ರೆ ಒಂದು ಉದಾಹರಣಾರ್ಥವಾಗಿ ಹೇಳ್ಬೋದು. ಒಂದು ಕಡೆ ಓಶೋ ಅವ್ರು ಹೇಳ್ತಾರೆ, ಒಂದು ಕತೆ ಉದಾಹರಣೆ ಹೇಳ್ತಾರೆ. ಒಬ್ಬ ಬುದ್ಧನನ್ನು ಕಾಣಬೇಕು ಅಂತ ಭಾಳ ದಿವಸದ ಹಂಬಲ ಇಟ್ಕೊಂಡಿದ್ದ. ಆ ಬುದ್ಧನನ್ನು ಕಾಣಲಿಕ್ಕೆ ಅಂತ ಅವ ಬರ್ತಾ ಇದ್ದ. ಭಾಳ ದೂರದ ಒಂದು ದಾರಿ, ದೂರದ ಬೇರೆ ದೇಶದಿಂದಲೇ ಬರ್ತಾ ಇದ್ದ ಅಂತ ಅಂದ್ಕೊಳ್ಳೋಣ. ಎಲ್ಲವನ್ನ ಕ್ರಮಿಸಿ ಏನು ಪ್ಲೇನ್ದಿಂದ ಬರ್ತಾನೋ ಅಥವಾ ಮುಂದೆ ಬಂದಂಗೆ ಒಂದು ಟ್ರೈನ್ದಿಂದ ಬರ್ತಾನೋ, ಹೆಂಗೆ ಬರ್ತಾನೋ ಬಂದ 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 ಆಮೇಲೆ ಬುದ್ಧನಿರುವಂಥ ಆ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತ ಸಮೀಪ ಬಂದೆ ಅಂತ ಆತುರದಿಂದ ಬರ್ತಾ ಇದ್ದಾನೆ. ಆತುರದಿಂದ ಬಂದು ಇನ್ನೇನು ಬುದ್ಧ ಸಮೀಪನೇ ಬಂದೆ, ಇನ್ನು ಬುದ್ಧಗೆ ಭೇಟಿ ಆಗ್ತೀನಿ ನಾನು ಅಂತ ತಿಳ್ಕೊಂಡು ಭಾಳ ಮನಸ್ಸಿನಲ್ಲಿ ಒಂದು ತವಕ, ಆತುರ, ಆ ಒಂದು ಹಂಬಲ. ಹಾಗೆ ಅವನು ಆ ಬುದ್ಧನ ಹತ್ರ ಹೋಗಬೇಕು ಅಂತ ಸಮೀಪ ಬಂದ ಕೂಡಲೇ ಭಾಳ ದೊಡ್ಡದಾಗಿರುವಂಥ ಒಂದು ಹೊಳೆ ಹತ್ತಿತು. ಆ ಹೊಳೆ ದಾಟಿ ಬುದ್ಧ ಅದನ ಅಂತ ಹೇಳಿದರು. ಅದಕ್ಕೆ ಅವನು ಆ ಹೊಳೆ ದಾಟಿಕೊಂಡು ಹೋಗಬೇಕು ಅಂತ ಅಲ್ಲಿ ಇದ್ದಂಥ ಜನರಿಗೆ ಕೇಳ್ತಾನೆ, ಏನ್ರಪ್ಪ ಇಲ್ಲೇನು ಬೋಟ್ ಅದು ಏನು ಇಲ್ಲೇನು ಇದು ಈ ಹೊಳೆ ದಾಟ್ಕೊಂಡು ಹೋಗ್ಬೇಕಾದ್ರ ಅಂತ ಕೇಳ. ಆವಾಗ ಅವ್ರಂತಾರ, ಇಲ್ಲಪ್ಪ ಇಲ್ಲಿ ಹೊಳೆ ದಾಟ್ಕೊಂಡು ಹೋಗ್ಬೇಕಂದ್ರೆ ಬೋಟ್ ಅದೇನು ನಮಗೆ
ನಮಗೆ ಗೊತ್ತಿಲ್ಲ. ಆದ್ರೆ ಈ ಹೊಳೆ ದಾಟ್ಕೊಂಡು ಹೋದ ಬಳಿಕ ಹೋದವ್ರು ತಿರುಗಿ ಬಂದಿಲ್ಲ ಅಂತ ಹೇಳ್ತಿರ್ತಾರೆ, ಅಷ್ಟೇ ನಮಗೆ ಗೊತ್ತು. ಮತ್ತು ಇಲ್ಲಿ ದಾಟ್ಸೋಂಥವ್ರು ಯಾರೂ ಇಲ್ಲ, ಮತ್ತು ಇದ್ರಾಗ ಯಾರು ಹೋಗಿದ್ದು ನಾವು ನೋಡಿಲ್ಲ ಅಂತ ಹೇಳಿದ್ರು. ಅವಾಗ ಇನ್ನೇನು ಮಾಡಬೇಕು ಅಂತ ತಿಳ್ಕೊಂಡು ಅವನೇನು ನೇರವ ಇಲ್ಲ, ಈಜ್ಕೊಂಡು ಹೋಗಬೇಕು ಅಂತ ಹೊಳೆ ಹಾರ್ದ. ಈಜ್ಕೊಂಡು ಹೋಗಬೇಕು ಅಂತ ಹಾಗೇ ಜಾಡ್ತಿದ್ದ. ಒಂದು ದೂರಕ್ಕೆ ಹೆಣ ಬರ್ತಾಯಿತ್ತು. ಅದನ್ನು ನೋಡ್ತಾನೆ ಅವನು, ಇದು ಯಾವುದು ಏನು ಭಯಪಟ್ಟ. ಅವನಿಗೆ ಭಯ ಆಯಿತು. ಆಮೇಲೆ ಅದರಿಂದ ದೂರಕ್ಕೆ ಈಜಾಡ್ತಾ ದೂರಕ್ಕೆ ಹೋಗ್ತಿರ್ತಾನೆ. ಅದು ಇವನ ಕಡೆಗೇ ಬರ್ತಾಯಿದೆ. ಆಮೇಲೆ ಅದು ಕಾವಿ ಬಟ್ಟೆ ಉಟ್ಕೊಂಡು ಸನ್ಯಾಸಿ ಹಂಗೆ ಹೆಣ ಇತ್ತು. ಅವ ಅಂತ ಕುತೂಹಲ ಆಯ್ತು ಅವನಿಗೆ, ನೋಡೋಣ ಅದು ಯಾವುದಿದೆ ಅಂತ. ಅದ್ರ ಕಡೆ ಇವನೇ ಈಜ್ಕೊಂಡು ಹೋಗ್ತಿರ್ತಾನೆ. ಅದನ್ನು ಬರ್ತಾ ಇರ್ತದೆ. ಹೋಗಿ ನೋಡ್ತಾನೆ, ಇವಂದೇ ಹೆಣ ಅದು, ಇವಂದೇ. ಅವ ಹಿಂಗೆ ನೋಡಿಬಿಟ್ಟ, ಅಯ್ಯೋ ನನ್ನದೇ ಹೆಣ ಅದಲ್ಲ ಇದು ಅಂತಂದವ. ಅದಕ್ಕೆ ಆ ಹೆಣ ಹಿಡ್ಕೊಂಡು ಅವ ಹೊಂಟ. ಆ ಹೆಣದ ಆಶ್ರಯದಿಂದ ಹೊಂಟ. ಹೋಗ್ತಾ 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 ತನ್ನ ಜೀವಮಾನದಲ್ಲಿ ಏನೇನಾಗಿತ್ತೋ ಅದನ್ನೆಲ್ಲ ನೆನಪುಗಳು ಕಳಚಿ ಬೀಳ್ತಾ ಹೋಯಿತು. ಎಲ್ಲ ನೆನಪುಗಳು ಜೀವನದಾಗ ಏನೇನಾಗಿರ್ತವೆ ದೇಹದ ಜೊತೆಗೆ ಅವನ್ನೆಲ್ಲ ಕಟ್ಟಾಗ್ತಾ ಹೋಯಿತು. ಆಮೇಲೆ ಕೊನೆಗೆ ದಂಡಿ ಬಂತು. ಸಂಪೂರ್ಣವಾಗಿ ಅವನು ನಿರ್ಲಿಪ್ತನಾಗಿದ್ದ, ನಿರಾಳನಾಗಿದ್ದ. ಅಲ್ಲಿ ಹೋಗಿ ದಂಡಿ ಮೇಲೆ ನಿಂದಿರ್ತಾನ. ಆಮೇಲೆ ಬುದ್ಧನೇ ತಾನೇ ಆಗಿದ್ದ. ಆ ಬುದ್ಧತ್ವದ ಸ್ಥಿತಿ ತನಗೆ ಬಂದುಬಿಟ್ಟಿತ್ತು. ಯಾರನ್ನು ಭೇಟಿಯಾಗಬೇಕು ಅಥವಾ ದರ್ಶಿಸಬೇಕು ಅನ್ನೋಂಥ ಹಂಬಲ ಉಳಿದಿರಲಿಲ್ಲ. ಎಲ್ಲೆಡೆಗೂ ನೋಡಿದ್ರು ಬುದ್ಧನೇ ಅವನಿಗೆ ಕಣ್ಣಿಗೆ ಕಾಣ್ತಾನೆ. ಅಂಥ ಬುದ್ಧನ ಸ್ಥಿತಿನೇ ತಾನಾದೆ ಅಂತ ಅವನು ಸಂಪೂರ್ಣವಾಗಿ ಗ್ರಹಿಸ್ತಾನೆ, ಅಷ್ಟೇ ಅಲ್ಲ ಅನುಭವಿಸ್ತಾನೆ. ಅಂಥ ಸಂಬುದ್ಧತ್ವ ಅವನಿಗೆ ಪ್ರಾಪ್ತಿ ಆದ ಮೇಲೆ ಆತ್ಮದ ಜ್ಞಾನದಲ್ಲಿ ಅವನು ನಿಂತ ಬಳಿಕ ಈ ದೇಹ ಅವನದೇ ದೇಹ ಹೆಣ ಆಗಿ ಬಂದಿತ್ತು ಅಂತ ಹೇಳಿದ್ರಲ್ಲ ಉದಾಹರಣಾರ್ಥವಾಗಿ, ಇದೇ ದೇಹನೇ ಹೆಣ. ಈ ಹೆಣದ ಜೊತೆಗೆ ನಾನು ಕೂಡಿದ್ದೀನಿಲ್ಲ ಅಂತ ಅವನಿಗೆ ಅರಿವಿಗೆ ಬಂತು. ಈ ದೇಹದ ಜೊತೆಗೆ ಆತ್ಮ ಅನ್ನುವಂಥವ ನಾನು ಕೂಡಿದ್ದೀನಿಲ್ಲ ಅಂತ, ಇದರ ಜೊತೆಗೇ ನಾನು ಈ ಜೀವನ ಅನ್ನುವಂಥ ಹೊಳೆ ಈಸ್ತಾ ಇದ್ದೀನಿಲ್ಲ ಅಂತ. ಈ ಜೀವನ ಅನ್ನುವಂಥ ಹೊಳೆ ನಾವು ಈ ಹೆಣದ ಕೂಡ ಈಸಾಡ್ತಿದ್ದೇವ್ರಿ, ಹೆಣ ತಗೊಂಡು. ಗೊತ್ತೇನು ನಿಮಗೆ ಎಲ್ಲರೂ? ಇದು ಹೆಣ, ನಾ ಅಲ್ಲ, ಇದು ಹೆಣ, ದೇಹ ನಮ್ಮದು, ಇದು ಹೆಣ, ನಾನಲ್ಲ ಅಂತ ಅನ್ನುವಂಥ ಪ್ರಜ್ಞೆ ಬಂತು ಅಂದರೆ ಅದು ಅಮಿತಾನಂದ, ಪರಮಾನಂದ. ಅಂಥ ಒಂದು ಸ್ಥಿತಿ ನಮಗೆ ಬಂತು ಅಂತಂದರೆ ಭಾಳಷ್ಟು ಆತ್ಮಾನಂದದ ಸ್ಥಿತಿ ಎಂಥದ್ದು ಅಂತ ವರ್ಣಿಸಿ ಹೇಳೋಕ್ಕಾಗಲ್ಲ. ಅಂಥ ಸ್ಥಿತಿಯೊಳಗೆ ನಾವು ಹೋಗ್ತೀವಿ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ನಾವು ಅಲಿಪ್ತವಾಗಬೇಕಾದ್ರೆ ಈ ಹೆಣದ ಜೊತೆಗೆ ನಾವು ಹೊಂಟೀವಿ, ನಮಗೆ ಸಾವಿಲ್ಲ, ನಾವು ಬೇರೆಯೇ, ಇದು ಹೆಣದ ಜೊತೆಗೆ ನಾವು ಹೊಂಟೀವಿ, ಇದು ಹೆಣದ ಜೊತೆಗೆ ನಾವು ಕೂಡೀವಿ ಅಂತ ನಾವು ಪ್ರಜ್ಞೆ ಇಟ್ಕೊಂಡು ಹೊಂಟ್ರೆ ಭಾಳಷ್ಟು ಬೈದ್ರೆ ಹೆಣಕ್ಕೆ ಬೈದಾರೆ, ನಮಗೆ ಬೈದಿಲ್ಲ. ಎಷ್ಟೋ ಕಷ್ಟಗಳು ಬಂದ್ರೆ ಹೆಣಕ್ಕೆ ಬಂದದು, ನಮಗೆ ಬಂದಿಲ್ಲ ಅಂತ ನಾವು ಈ ಒಂದು ಭಾಸ ಮಾಡ್ಕೊಳ್ತಾ ಇದನ್ನು ಎಷ್ಟು ಆಳವಾಗಿ ನಾವು ಇಳಿಸ್ಕೋತೀವೋ ಅಷ್ಟೊಂದು ತೃಪ್ತಿ, ಅಷ್ಟೊಂದು ನಿರ್ಲಿಪ್ತತೆ ನಮಗೆ ಬರ್ತಾ ಹೋಗ್ತದೆ ಅಂತ ಓಶೋ ಅವರು ಹೇಳ್ತಾರೆ ಈ ಕತೆ. ಅದಕ್ಕೆ ಇಂಥ ಒಂದು ಸ್ಥಿತಿಯನ್ನು ನಾವು ಭಾಳ ಸ್ವಲ್ಪ ಒಳಗೆ ತಗೊಂಡು ಶಾಂತವಾಗಿ ನಮ್ಮ ಜೀವನ ಸಾಗಿಸೋಣ ಅಂತ ಹೇಳ್ತಾ, ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣ.